ಹಾಸನದಿಂದ ಗೊರೂರಿಗೆ ಹೋಗುತ್ತಿರುವಂತೆ ಒಂದು ಅಬ್ಬರಿಸುವ ಕಡಲು, ಸಾಗರದಂತೆ ತುಂಬಿ ತುಳುಕುತ್ತಿರುವ ಹೇಮಾವತಿಯ ಒಡಲು, ತೀರದಲ್ಲಿ ತೆರೆ ತೆರೆಯಾಗಿ ಬಂದು ದಡಕ್ಕೆ ಮುತ್ತುಕ್ಕುತ್ತಿರುವ ಹೇಮಾವತಿಯ ಜಲಾಶಯದ ಸೌಂದರ್ಯವನ್ನು ಕೇವಲ ಮಾತುಗಳಲ್ಲಿ ವರ್ಣಿಸುವುದು ಸಾಧ್ಯವಿಲ್ಲದ ಮಾತು. ಇನ್ನು ಗೊರೂರಿಗೆ ಬಂದು ಸ್ವಲ್ಪ ಅಲ್ಲಿಯೇ ನಿಂತರೆ ಒಂದು ಕ್ಷಣ ಮನಸ್ಸು ಮಸುಕುಗೊಳ್ಳುತ್ತದೆ. ಅದೇಕೆ ಎಂದು ಮುಂದೆ ನಿಮಗೆ ಗೊತ್ತಾಗುತ್ತದೆ. ಅಲ್ಲಿಂದ ಸೀದಾ ಜಲಾಶಯದ ಮುಂಭಾಗಕ್ಕೆ ಬಂದು ಎಲ್ಲ ಬಾಗಿಲುಗಳಿಂದ ಹಾಲಿನ ನೊರೆಯಂತೆ ಮುತ್ತುಗಳ ಮಣಿಯಂತೆ ದೋ ಎಂದು ದುಮ್ಮಿಕ್ಕುತ್ತಿರುವ ಆ ಜಲರಾಶಿಯನ್ನು ನೋಡಿದರೆ ಮನಸ್ಸು ಮುದಗೊಳ್ಳುತ್ತದೆ. ಅದು ನಿಜಕ್ಕೂ ರುದ್ರ ರಮಣೀಯ ದೃಶ್ಯ ಕಾವ್ಯ. ಅದನ್ನು ಅನುಭವಿಸಲು ಜಿಲ್ಲೆಯಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರುತ್ತಾರೆ. ಅದನ್ನು ನೋಡಿ ಅನುಭವಿಸಲು ಹಾತೊರೆಯುತ್ತಾರೆ. ಹೇಮಾವತಿಯು ಶ್ವೇತವಸ್ತ್ರಧಾರಣಿಯಾಗಿ ಮೇಲಿಂದ ದುಮ್ಮಿಕ್ಕುವ ಆ ಸಂಭ್ರಮವನ್ನು ನೋಡಲು ಸುತ್ತಮುತ್ತಲಿನ ಜಿಲ್ಲೆಗಳ ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು ಬಂದು ಅವಳು ಬೀಳುವ ಬರದಲ್ಲಿ ಸಿಂಚನವಾಗುವ ಹನಿಗಳಲ್ಲಿ ನೆನೆದು ಕುಣಿದು ಕುಪ್ಪಳಿಸುವ ಅವರನ್ನು ನೋಡಿದಾಗ ನೋಡಿದವರ ಮನಸ್ಸು ಪುಳಕಗೊಳ್ಳುತ್ತಿತ್ತು. ಇವೆಲ್ಲವೂ ಒಂದು ಕಡೆಯಾದರೆ, ಬಂದು ನೋಡಿ ಆನಂದ ಪಡುವವರ ಸಂಭ್ರಮ ಸಡಗರ ಸ್ವಲ್ಪ ಹೊತ್ತು ಕಳೆಯುತ್ತಿದ್ದಂತೆ ಕಳೆದೇ ಹೋಗುತ್ತಿತ್ತು. ಕಾರಣ, ಬಂದು ನೋಡಿ ಹೋಗುವ ಪ್ರವಾಸಿಗರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮುಖ್ಯವಾಗಿ ಬೇಕಾದ ಶೌಚಾಲಯ ವ್ಯವಸ್ಥೆಯ ಸುಳಿವೇ ಇಲ್ಲ. ಮಳೆಯಾದರೆ ಅಥವಾ ಬಿಸಿಲಾದರೆ ಒಂದು ಕಡೆ ಕುಳಿತು ವಿಶ್ರಮಿಸಲು ಒಂದು ತಂಗುದಾಣವಿಲ್ಲ. ಕುಡಿಯಲು ಕಾಫಿ, ಟೀ ವ್ಯವಸ್ಥೆ ಆ ದೇವರಿಗೆ ಪ್ರೀತಿ. ಬಂದು ಸಂಭ್ರಮಪಟ್ಟವರು ಮನೆಗೆ ಹೋಗಿ ಆ ನೀರಿನ ಸಂಭ್ರಮದ ಜೊತೆಗೆ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆಯೇ ಹೆಚ್ಚು ಮಾತಾಡುತ್ತಾರೆ ಎಂದು ಅನಿಸುತ್ತದೆ. ಜಲಾಶಯದ ಎದುರಿನಲ್ಲೇ ಸುಮಾರು 100 ಎಕರೆ ವಿಶಾಲವಾದ ಜಾಗವಿದೆ. ಆಲಮಟ್ಟಿ ಜಲಾಶಯ, ತುಂಗಭದ್ರಾ ಜಲಾಶಯ ಮತ್ತು KRS ಜಲಾಶಯಗಳನ್ನು ನೋಡಿ ಬಂದ ಜನ ಇಲ್ಲಿಗೆ ಬಂದಾಗ ಅವರ ಮನಸ್ಸಿನಲ್ಲಿ ಮೂಡುವ ಒಂದೇ ಪ್ರಶ್ನೆ, ಹಾಸನದ ಗೊರೂರಿನ ಹೇಮಾವತಿ ಜಲಾಶಯ ಹೀಗೇಕೆ? ಈ ಜಿಲ್ಲೆ ರಾಜಕಾರಣಕ್ಕೆ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದ ಜಿಲ್ಲೆ. ಇನ್ನು ಸಾಹಿತ್ಯಕ್ಕೆ ಬಂದರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಉದ್ಯಮ ಕ್ಷೇತ್ರಕ್ಕೆ ಬಂದರೆ LT ಕಾರ್ಲೆ, ನಲ್ಲೂರೇಗೌಡರು, ಒಬ್ಬರಿಗಿಂತ ಒಬ್ಬರು ಹೆಚ್ಚು. ಸಮಾಜ ಸೇವೆಯಲ್ಲಿ ಅರಕಲಗೂಡು ವರಜರಾಜು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಡ್ಯಾಮ್ನ ಸಂಪೂರ್ಣ ಹೊಣೆ ಹೊತ್ತಿದ್ದ MR ವೆಂಕಟೇಶ್, ರಾಷ್ಟ್ರೀಯ ಹೆದ್ದಾರಿ ನಿರೀಕ್ಷಕರಾಗಿದ್ದ ಮರಡಿ ಸೋಮಶೇಖರ್, ಇಂತಹ ಘಟಾನುಘಟಿಗಳು ಈ ಜಾಗದಲ್ಲಿ ಇದ್ದು ಜಲಾಶಯದ ನಿರ್ಮಾಣ ಆಗಿದ್ದು, ನಂತರ ಬಂದ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸುಮಾರು 100 ಎಕರೆ ಜಾಗ ಅನಾಥವಾಗಿ ಬಿದ್ದಿದೆ. ಹೇಳಿ ಕೇಳಿ ಗೊರೂರು ಪೌರಾಣಿಕವಾಗಿ ಬಹಳ ಮಹತ್ವ ಪಡೆದ ಪುಣ್ಯಕ್ಷೇತ್ರ. ಪಶ್ಚಿಮಮುಖಿ ನರಸಿಂಹ ಸ್ವಾಮಿಯ ಗುಡಿಯು ನದಿಯ ದಂಡೆಯಲ್ಲೇ ಇದ್ದು ಪ್ರತಿ ವರ್ಷ ಜಾತ್ರೆ ಬಹಳ ಅದ್ಧೂರಿಯಾಗಿ ಜರುಗುತ್ತದೆ ಮತ್ತು ಐತಿಹಾಸಿಕವಾಗಿಯೂ ಗೊರೂರು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದು ಜನಪ್ರತಿನಿಧಿಗಳ ಆಶಯ ಮತ್ತು ಗಟ್ಟಿ ನಿರ್ಧಾರಗಳ ಕೊರತೆಯಿಂದ ಜಿಲ್ಲೆಯಲ್ಲಿ ಮುಖ್ಯ ಪ್ರವಾಸಿ ಕೇಂದ್ರವಾಗಬೇಕಾಗಿದ್ದ ಗೊರೂರು ಇಂದು ಹಾಳು ಬಿದ್ದ ಹಳ್ಳಿಯಂತಾಗಿದೆ. ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದಲು ಎಲ್ಲದರಲ್ಲೂ ಅವಕಾಶವಿರುವ ಗೊರೂರಿನಲ್ಲಿ ಜಲಾಶಯದ ಮುಂಭಾಗದಲ್ಲಿರುವ 100 ಎಕರೆ ಜಾಗ ಸುಂದರ ಉದ್ಯಾನವನವಾಗಿ ಅಭಿವೃದ್ಧಿ ಹೊಂದಬೇಕು. ಗೊರೂರಿನಲ್ಲಿ ನಿಲ್ಲುವ ಹೇಮಾವತಿಯ ನೀರನ್ನು ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರಿನ ಜನರು ಕೂಡ ಕುಡಿದು ಪಾವನರಾಗುತ್ತಿದ್ದಾರೆ. ಹಳೆ ಮೈಸೂರಿನ ಎಲ್ಲ ಭೂಭಾಗದಲ್ಲಿ ಹಸಿರು ಹೊಮ್ಮಿಸಿ ಐಸಿರಿಯಂತೆ ಬೆಳಗುತ್ತಿರುವ ಹೇಮಾವತಿಗೆ ಜಲಾಶಯದ ಮುಂಭಾಗದಲ್ಲೇ ಪಾಳುಭೂಮಿ ಸೃಷ್ಟಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ರಾಷ್ಟ್ರಮಟ್ಟದಲ್ಲಿ ಕಂಗೊಳಿಸಿದ ಮಾಜಿ ಪ್ರಧಾನಿ HD ದೇವೇಗೌಡರು, ನೀರಾವರಿಯ ವಿಷಯದಲ್ಲಿ ಬಹಳ ಅಧ್ಯಯನ ಮಾಡಿ ತಜ್ಞರಾಗಿದ್ದ ನಂಜೇಗೌಡರು, ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿಯವರು ಮತ್ತು JDS ದೈತ್ಯ ಕೆಲಸಗಾರ ಎಂದೇ ಎಲ್ಲರಲ್ಲೂ ಹೆಸರು ಮಾಡಿರುವ HD ರೇವಣ್ಣ, ಇವರೆಲ್ಲರ ಕಣ್ಣಿಗೆ ಸುಂದರ ಜಲಾಶಯವಿರುವ ಗೊರೂರು ಕಣ್ಣಿಗೆ ಬೀಳಲಿಲ್ಲಬೇಕೆ? ಅದರ ಬಗ್ಗೆ ಎಲ್ಲರ ಅಸಡ್ಡೆ ಏತಕ್ಕೆ? ಉತ್ತರವಿಲ್ಲದ ಪ್ರಶ್ನೆ. ಪ್ರವಾಸಿಗರ ಸ್ವರ್ಗವಾಗುವ ಎಲ್ಲ ಪರಿಕರಗಳನ್ನು, ಅವಕಾಶಗಳನ್ನು ಹೊಂದಿರುವ ಗೊರೂರು ಈಗಲಾದರೂ ಸರ್ಕಾರದ ಕಣ್ಣಿಗೆ ಬಿದ್ದು ಅಲ್ಲಿರುವ 100 ಎಕರೆ ಜಾಗದಲ್ಲಿ ಒಂದು ಸುಂದರ ಉದ್ಯಾನವನ ನಿರ್ಮಾಣವಾದರೆ KRS ನಂತೆ ಇದು ಕೂಡ ಒಂದು ಸುಂದರ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿ
ಹಾಸನದಮ್ಮನ ಸುಂದರ ಮುಡಿಗೆ ಇನ್ನೊಂದು ವಜ್ರ ಕಿರೀಟ ಇಟ್ಟಂತಾಗುತ್ತದೆ. ಮಾತ್ರವಲ್ಲದೆ ಸುತ್ತಮುತ್ತಲೂ ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಇಲ್ಲೂ ಪ್ರವಾಸಿಗರ ಆಕರ್ಷಣೆಯಿಂದ ನೀರಾವರಿ ಇಲಾಖೆಯ ಆದಾಯ ಕೂಡ ಗಣನೀಯವಾಗಿ ಹೆಚ್ಚುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ.